ಫಿಲ್ಮ್ ಚೇಂಬರ್ ಅಲ್ಲಿ ಇದ್ದೀನಿ. ಚುನಾವಣೆ ಸಾಕಷ್ಟು ಪೈಪೋಟಿಯಿಂದ ನಡೀತು. ಸುಂದರರಾಜ್ ಅವ್ರು ನನ್ನ ಜೊತೆಗಿದ್ರೆ ಯಾವ ರೀತಿ ಎಲ್ಲ ಆಯ್ತು, ಅವರ ಅನುಭವ ಹೇಗಿತ್ತು, ಯಾರು ಗೆಲ್ತಾರೆ, ಇವತ್ತು ಸಂಜೆನೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಿಕ್ಕಾಪಟ್ಟೆ ಪೈಪೋಟಿ ಪ್ರತಿ ವರ್ಷನೂ ಕೂಡ, ಅಂದ್ರೆ ಈ ಹಿಂದೆ ಆದಾಗ್ಲೂ ಕೂಡ ಇತ್ತು. ಸೊ ಇವತ್ತಿನ ಎಲೆಕ್ಷನ್ ಬಗ್ಗೆ ಒಂದಷ್ಟು ಮಾತುಗಳನ್ನ, ಮಾಹಿತಿನ ಹಂಚ್ಕೊಳ್ಳೋದಾದ್ರೆ. ಏನಿಲ್ಲ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರತಿ ವರ್ಷದ ಒಂದು ಚುನಾವಣೆ ಇರುತ್ತೆ. ಅದು ಈ ಸಲ 24-25 ಸೆಪ್ಟೆಂಬರಲ್ಲಿ ನಡಿಬೇಕಾಗಿತ್ತು. ಈಗ ಡಿಸೆಂಬರಲ್ಲಿ ನಡೀತಾ ಇದೆ. ಕಾರಣ ಏನು ಅಂತಂದರೆ ಸ್ವಲ್ಪ GST ಪ್ರಾಬ್ಲಮ್ಮು ಮತ್ತೊಂದು ಇರುತ್ತೆ. ಅದು ಪ್ರತಿ ವರ್ಷವೂ ಇರುತ್ತೆ. ಅಂದರೆ ನಿಗದಿತ ತಾರೀಕಿನಲ್ಲಿ ಮಾಡಬೇಕು ಅನ್ನುವಾಗ ಏನಾದರೂ ಒಂದು ಅಡೆತಡೆಗಳಾಗ್ತೈತೆ. ಹಾಗಾಗಿ ಈ ವಾರ್ಷಿಕ ಚುನಾವಣೆಯಲ್ಲಿ ಕಾಂಪಿಟೇಷನ್ ಇದೆ. ಯಾಕೆಂದರೆ ಎಲ್ರಿಗೂ ಅವರವರ ಸೇವೆ ಮಾಡಬೇಕು ಅಂತಿರುತ್ತೆ. ಈಗ ಚಿತ್ರರಂಗಕ್ಕೆ ಬಂದ ನಿರ್ಮಾಪಕರಾಗಲಿ, ವಿತರಕರಾಗಲಿ, ಪ್ರದರ್ಶಕರಾಗಲಿ ಏನಾಗುತ್ತೆ, ಅವ್ರಿಗೆ ನನಗೆ ಒಂದು ಟರ್ಮ್ ಬರಲಿ ಅನ್ನೋದೊಂದಿರುತ್ತೆ. ಬಹುಶಃ ನಾನು ಬಹಳ ಪುಣ್ಯವಂತ. ನನಗೆ ಈ 2016ರಲ್ಲಿ ಬಂದೆ. ಅಲ್ಲಿ ಸೆಕ್ಟಾರಲ್ಲಿದ್ದೆ. 1 ವರ್ಷ ಸೆಕ್ಟಾರಲ್ಲಿದೆ, 2 ವರ್ಷ ಇದರಲ್ಲಿದ್ದೆ, ಈ ಎಕ್ಸಿಕ್ಯೂಟಿವ್ ಕಮಿಟಿಲಿದೆ. 3ನೇ ಟರ್ಮಲ್ಲಿ ನನ್ನ ಸೆಕ್ರೆಟರಿ ಆದೆ. 4ನೇ ಟರ್ಮಲ್ಲಿ ECಗೆ ಬಂದೆ, ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬಂದೆ. 5ನೇ ಟರ್ಮಲ್ಲಿ ನಾನು ಟ್ರೆಷರರ್ ನಿಂತಿದ್ದೀನಿ. ನಾನೊಬ್ಬ ಆಕಾಂಕ್ಷಿ. ಅಂದರೆ ಬಯಸೋದು ತಪ್ಪಲ್ಲ. ಒಳಗಡೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ತೂಕಗಳಿದೆ. ಈಗ ನನ್ನ ಪ್ರತಿಸ್ಪರ್ಧಿಯಾಗಿರುವ ಸಿಂಗಾರಿ ಮಹಾದೇವ್ ದೊಡ್ಡ ನಿರ್ಮಾಪಕರು, ಒಳ್ಳೆಯ ನಿರ್ಮಾಪಕರು. ಅದೇ ಥರ ನರಸಿಂಹನ್ ಕೂಡ ಒಳ್ಳೆಯ ನಿರ್ಮಾಪಕರು. ಆಯ್ಕೆ ಅಂತ ಬಂದಾಗ ಅವ್ರವ್ರದ್ದೇ ಇರುತ್ತೆ, ಏನನ್ನೋ ಇರುತ್ತೆ. ಸೊ ಹಾಗಾಗಿ ನಾವು ಈ ಎಲೆಕ್ಷನಲ್ಲಿ ಮಾತ್ರ ಸ್ಪರ್ಧಿಗಳು, ಎಲೆಕ್ಷನ್ ಮುಗಿದ ನಂತರ ಸ್ನೇಹಿತರು ಅಷ್ಟೇ. ಏನಂದರೆ ಒಂದು ಟರ್ಮಲ್ಲಿ ನಾವು ಕೆಲಸ ಮಾಡಿ ಏನಾದರೂ ತೋರಿಸೋಣ ಅಂತ. ಈ ಒಂದು ಸುಮಾರು 50 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ, ಚಿತ್ರರಂಗದ ಪಯಣದಲ್ಲಿ ನಾನು ಹಲವಾರು ರೀತಿ ಕೆಲಸಗಳನ್ನ ಮಾಡಿದ್ದೀನಿ. ಅಂದರೆ ಹಲವಾರು ರೀತಿ ಕೆಲಸಗಳಂದರೆ ಅದು ನಟನೆ ಆಗಿರ್ಬೋದು, ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಕಲಾವಿದರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿ ಆಗಿರ್ಬೋದು, ಆಮೇಲೆ ಕಾರ್ಯದರ್ಶಿ ಆಗಿರ್ಬೋದು. ಈ ಮಾಡಿದಾಗ ಅನುಭವಗಳು ಬರ್ತಾ ಹೋಗುತ್ತೆ. ನಮಗೆ ಪ್ರತಿ ಸಲ ಅನುಭವಗಳು ಬರ್ತಾಯಿದೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನನಗನ್ನಿಸ್ತು ನಾನೊಬ್ಬ ನಿರ್ಮಾಪಕನಾಗಬೇಕು ಅಂತ. ಯಾಕೆಂದರೆ ನಿರ್ಮಾಪಕರ ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ನಿರ್ಮಾಪಕನಾಗಬೇಕು. ಆವಾಗ ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನನಗೆ ತುಂಬ ಜನ ಸಾಥ್ ಕೊಟ್ಟರು, ಸಹಾಯ ಮಾಡಿದ್ರು. ಅದರಾಗಿ ನಾನು ನಿರ್ಮಾಪಕನಾದೆ. ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂತು ನನ್ನ ಸಿನಿಮಾಗೆ, ಮತ್ತು ಸ್ಟೇಟ್ ಅವಾರ್ಡ್ ಬಂತು. ಅದರ ಶಕ್ತಿ ನನಗೆ ಇವತ್ತು ವಾಣಿಜ್ಯ ಮಂಡಳಿ ಒಳಗೆ ಬರೋ ಥರ ಆಯಿತು. ಇಲ್ಲೆಲ್ಲ ನನ್ನ ಸ್ನೇಹಿತರು ಭಾಳಷ್ಟು ಹಿರಿಯರಿದ್ದಾರೆ, ನುರಿತವರಿದ್ದಾರೆ. ಅವರೆಲ್ಲ ಸೇರಿ ನಿಮ್ಮಂಥವ್ರು ಬರಬೇಕು ಅಂತ ಹೇಳಿ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಎಲೆಕ್ಷನ್ ನಾನಿದ್ದೀನಿ. ಸರ್, ಒಂದು ಎಕ್ಸೈಟ್ಮೆಂಟ್ ಅಂತ ಇದ್ದೇ ಇರುತ್ತೆ, ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಆಗ್ತಾರೆ, ಏನು, ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನಗಳಿಂದ? ಇಲ್ಲ, ಇದು ಎಕ್ಸೈಟ್ಮೆಂಟ್ಗಿಂತ ಕಮಿಟ್ಮೆಂಟ್. ನನಗೆ ಬೇರೆಯವ್ರಿಗೆ ಎಕ್ಸೈಟ್ಮೆಂಟು, ನನಗೆ ಕಮಿಟ್ಮೆಂಟು. ಏನು ಕಮಿಟ್ಮೆಂಟ್ ಅಂದರೆ, ನಾವು ಒಂದು ಸ್ಥಾನಕ್ಕೆ ನಿಂತು ಗೆದ್ದ ನಂತರ ಆ 1 ವರ್ಷದ ಅವಧಿಯಲ್ಲಿ ನನ್ನ ಕಡೆಯಿಂದ ಏನು ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಇಂಡಸ್ಟ್ರಿಗೆ. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನಾನು ಹ್ಯಾವ್ ಟು ಟೇಕ್ ದ ಸಪೋರ್ಟ್ ಆಫ್ ದಿ ಎಂಟೈರ್ ಎಕ್ಸಿಕ್ಯೂಟಿವ್ ಕಮಿಟಿ, ಅಥವಾ ಸೆಕ್ಟಾರ್ ಕಮಿಟಿ, ಅಥವಾ ಡಿಸ್ಟ್ರಿಬ್ಯೂಟರ್ ಸೆಕ್ಷನ್ನಿಂದ ತೊಗೋಬೇಕಾಗತ್ತೆ, ಎಕ್ಸಿಬಿಟರ್ ತೊಗೋಬೇಕಾದ್ರೆ, ಪ್ರೊಡ್ಯೂಸರ್. ಇವತ್ತು ಹಲವಾರು ಸಮಸ್ಯೆಗಳಿದೆ. ಸೊ ಈ ಹಲವಾರು ಸಮಸ್ಯೆಗಳು ನಾನು ಒಬ್ಬನೇ ಕೂತ್ಕೊಂಡು ಮಾತಾಡೋ ಬದಲು ನಮ್ಮ ಇಡೀ ಸಮಗ್ರವಾದ ಒಂದು ಇಂಡಸ್ಟ್ರಿ, ಅಂದರೆ ಚಿತ್ರರಂಗವನ್ನು ಪೂರ್ತಿಯಾಗಿ ನಮ್ಮ ಇದಕ್ಕೆ ಕರೆದು ಅವರುಗಳ ಒಂದು ಸಲಹೆಗಳನ್ನ ಪಡೆದು ಅವರೆಲ್ಲ ಏನೇನು ಹೇಳ್ತಾರೆ. ಯಾಕಂದರೆ ಇಲ್ಲಿ ಅನುಭವಿಸ್ತಿದ್ದಾರೆ, ಹೊಸಬರು ಬರ್ತಾ ಇದ್ದಾರೆ. ಹೊಸಬರಿಗೆ ಇವತ್ತು ಟೆಕ್ನಾಲಜಿ ಬೇರೆ ಬೇರೆ ಡಿಜಿಟಲ್ ಆಗಿದೆ. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಬಂದವನು. 52 ವರ್ಷನೇ ಬ್ಲ್ಯಾಕ್ ಆ್ಯಂಡ್ ವೈಟ್. ಅವತ್ತಿನ ಚಿತ್ರರಂಗಕ್ಕೂ ಇವತ್ತಿನ ಚಿತ್ರರಂಗಕ್ಕೂ ಅಂಥ ಜಗಜಾಂತರ ಡಿಫ್ರೆನ್ಸ್ ಇದೆ. ಒಂದು ಬಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟು, ಅವತ್ತು ರೀಲು, ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಂದಿದೆ. ಆದರೆ ಯಾವತ್ತೇ ಇದ್ದರೂ ಸಿನಿಮಾನೇ. ಯಾಕೆಂದರೆ ಇಟ್ ಇಸ್ ಬಿಗ್ಗರ್ ದೆನ್ ಲೈಫ್, ಲಾರ್ಜರ್ ದೆನ್ ಲೈಫ್. TV ಮನುಷ್ಯನ ಕುಬ್ಜನಾಗಿ ತೋರಿಸುತ್ತೆ, ಸಿನಿಮಾ ಮನುಷ್ಯನ ಹಿಗ್ಗಿ ತೋರಿಸ್ತಾರೆ. ಮನುಷ್ಯನ ಕಾಣೋದು ರಂಗಭೂಮಿಯಲ್ಲಿ ಮಾತ್ರ. ಸೊ ಹಾಗಾಗಿ ನನಗೆ ಎಲ್ಲದರ ಅನುಭವ ಇದೆ. ರಂಗಭೂಮಿ ಇದೆ, ಆಮೇಲೆ ರಂಗಭೂಮಿನಲ್ಲಿ ವೃತ್ತಿ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ. TV ನಾನು ಕಮರ್ಷಿಯಲ್ TV ಮಾಡಿದ್ದೀನಿ. ಈಗ ಬರ್ತಾ ಇರೋ ಧಾರಾವಾಹಿಗಳಲ್ಲಿ ಮಾಡ್ತಾಯಿದ್ದೀನಿ. ಸಿನಿಮಾದಲ್ಲಿ ನೀವೇನು ಕರ್ತೀರಾ, ಎಕ್ಸ್ಪರಿಮೆಂಟಲ್ ಫಿಲಿಮ್ ಅಂತ ಕರೆದ್ರೆ, ಆ ಎಕ್ಸ್ಪರಿಮೆಂಟಲ್ ಮೂಲಕ ಆಮೇಲೆ ಕಮರ್ಷಿಯಲ್ ಬಂದ್ವಿ,
ಆಮೇಲೆ ಸೂಪರ್ ಡೂಪರ್ ಸಕ್ಸಸ್ ಫಿಲಿಮ್ ಅಂದರು. ಏನೇ ಮಾಡೋದು ಬಿರುದುಗಳು ಕೊಡೋದಲ್ಲ ಜನಗಳು, ನಿರ್ಮಾಪಕರು, ಥಿಯೇಟ್ರ್ ಓನರ್ಸು, ಎಕ್ಸಿಬಿಟರ್ಸ್. ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದನ್ನು ಹೊರತುಪಡಿಸಿ ಒಂದು ಪ್ರಶ್ನೆ. ನಿನ್ನೆ ಆದಂತಹ ಬೆಳವಣಿಗೆ ಸಾಕಷ್ಟು ಚರ್ಚೆ ಆಯಿತು ಇಂಡಸ್ಟ್ರೀಲಿ. ಎಲ್ಲ ಕಲಾವಿದರು ಕೂಡ ಅವ್ರವ್ರದ್ದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ನಿಮ್ಮ ಅಭಿಪ್ರಾಯ ದರ್ಶನ್ ಅವರ ವಿಚಾರವಾಗಿ, ಬೇಲ್ ಸಿಕ್ಕಂತಹ ವಿಚಾರವಾಗಿ? ಏನಿಲ್ಲ, ಅವರು ದರ್ಶನ್ ಒಬ್ಬ ಅತ್ಯುತ್ತಮ ನಟ, ಒಬ್ಬ ಕನ್ನಡದ ಆಸ್ತಿ ಅಂತಲೇ ಕರಿಬೇಕಾಗತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಅವ್ರನ್ನ ಆರೋಪಿ ಅಂತ ಮಾಡಿದ್ದಾರೆ. ಆಗಿದೆ, ಆರೋಪಿ ಆಗಿದ್ದಾರೆ, ಅಪರಾಧಿ ಆಗಿಲ್ಲ. ಕೋರ್ಟ್ ನಿರ್ಣಯ ಮಾಡಿದೆ. ನಾನು ಕೋರ್ಟ್ ಅಲ್ಲ, ಕೋರ್ಟು. ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅಲ್ಲಿ ಜಡ್ಜ್ಗೆ ಒಂದು ಅಭಿಪ್ರಾಯ ಬಂದಿದೆ, ಈಸ್ ನಾಟ್ ಎ ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಬಂದಿದೆ. ಮಿಕ್ಕಿದವರು ಹಾಗೆ ಬಂದಿದೆ. ಹಾಗಾಗಿ ಅವರು ಒಂದು ಬೇಲನ್ನು ಕೊಟ್ಟಿದ್ದಾರೆ. ಬೇಲಿಂದ ಅವರು ಹೊರಗಡೆ ಬಂದಿದ್ದಾರೆ. ಈಗ ಆದರೆ ಎಲ್ಲರ ಮನಸ್ಸಲ್ಲಿ ಏನಂದರೆ ಕೇಸ್ ಕ್ಲೋಸ್ ಆಗೋಯ್ತು, ಮುಕ್ತಿ ಆಗ್ಬಿಡ್ತು ಅಂತಿದೆ. ಅದು ಹಾಗಲ್ಲ, ಕೋರ್ಟ್ ಕೇಸ್ ಇದೆ, ಅದು ನಡೆಯುತ್ತೆ, ಲೋಯರ್ ಕೋರ್ಟಲ್ಲಿ ನಡೆಯುತ್ತೆ. ಅದು ಲೀಗಲ್ ಬಿಟ್ಟಿದ್ದು. ನಾನೊಬ್ಬ ಚಿತ್ರರಂಗದಿಂದ ಬಂದವನಾಗಿ ಎಲ್ಲೋ ನಮ್ಮ ಚಿತ್ರರಂಗದವರೊಬ್ಬರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರಲ್ಲ, ನನ್ನ ನೋವಿನಿಂದ ನಾನು ಹೇಳ್ಕೊಬೋದಷ್ಟೇ. ನಾನು ದರ್ಶನ್ ಅಭಿಮಾನಿನೇ, ದೊಡ್ಡ ಅಭಿಮಾನಿ. ಯಾಕಂದರೆ ನನ್ನ ಮಗಳಿಗೆ ಫಸ್ಟು ಇದರಲ್ಲಿ ದೊಡ್ಡ ಪಾತ್ರವನ್ನೇ ಅವ್ರ ಮೂಲಕನೇ ಸಿಕ್ಕಿದ್ದು ನನ್ನ ಮಗಳಿಗೆ. ಮೇಘನಾಗೆ ದರ್ಶನ್ ಅವರೊಂದು ರೆಕಮೆಂಡೇಶನ್ ಮೇಲೆ ಸಿಕ್ಕಿದ್ದು. ಸೊ ಹಾಗಾಗಿ ನೋವು ನಮಗೂ ಇದೆ. ಆಮೇಲೆ ರೇಣುಕಾ ಸ್ವಾಮಿ ಕುಟುಂಬದ ಮೇಲೂ ನಮಗಿದೆ. ಯಾಕೆಂದರೆ ಅವರು ಕೂಡ ಮಗನನ್ನು ಕಳ್ಕೊಂಡಿದ್ದಾರೆ. ದುಡುಕಿ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಪರಿಣಾಮ ಇದೆ. ಯಾರು ಮಾಡಿದ್ದಾರೆ ಏನು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರು ಯಾವಾಗಲೂ ದುಡುಕಬಾರ್ದು. ರೇಣುಕಾ ಸ್ವಾಮಿನೂ ದುಡುಕಿದ್ದಾರೆ ಇಲ್ಲಿ. ಅವರು ಒಂದು ಹೆಣ್ಣನ್ನು ಬಹಳ ತಪ್ಪಾಗಿ ಅರ್ಥೈಸ್ಕೊಂಡು ಮಾಡಿದ್ದಾರೆ. ಅದರ ಮೂಲಕ ಇದೆಲ್ಲ ಎಲ್ಲವೂ ಯಾರೋ ಎಲ್ಲೋ ಒಂದು ತಪ್ಪು ಮಾಡಿದೆ, ಅದು ಎಲ್ಲಿ ಲಿಂಕನೋ ಇಲ್ಲಿ ಲಿಂಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ದೇವರಲ್ಲಿ ಬೇಡ್ಕೊಳ್ಳೋದು, ಶಿಕ್ಷೆನೇ ದೊಡ್ಡದಲ್ಲ, ಪರಿವರ್ತನೆ ದೊಡ್ಡದು. ಅದಕ್ಕೆ ಹೇಳೋದು, ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲಂತೆ, ಒಬ್ಬ ನಿರಪರಾಧಿ ಕೊಲೆಗೆ ಅಂದರೆ ಅವನಿಗೆ ಗಲ್ಗಾಕಬಾರ್ದು ಅಂತ. ಇದು ನ್ಯಾಯಾಲಯದಲ್ಲಿ ಅದಕ್ಕೆ ನ್ಯಾಯ ದೇವತೆಗೆ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಅಲ್ವಾ. ಏನೋ ಆಗಬಾರ್ದಾಗಿದೆ. ಎಲ್ಲ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅಂದರೆ, ಆದರೆ ಜನಾಭಿಪ್ರಾಯ ಅವ್ರಿಗಿದ್ದೇ ಇದೆ. ಜನ ಅವ್ರಿಗಿದ್ದೇ ಇದ್ದಾರೆ, ಅವರ ಒಂದು ಹಿಂಬಾಲಕರು ಇದ್ದೇ ಇದ್ದಾರೆ. ಅವ್ರಿಗೆ ಒಂದು ಸಹನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನು ತಾವು ತಪ್ಪಾಗಿ ತಿಳ್ಕೊಂಡು ಯಾವುದನ್ನು ಮಾತಾಡೋಕೆ ಹೋಗ್ಬಿಡಿ. ಯಾವುದನ್ನು ಇದ್ರ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಮತ್ತಷ್ಟು ವಿಚಾರನ ಕೆಡಿಸಬೇಡಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಸುಂದರರಾಜ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ರೋಜಾಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫಿಲ್ಮ್ ಚೇಂಬರ್ ಅಲ್ಲಿ ಇದ್ದೀನಿ. ಚುನಾವಣೆ ಸಾಕಷ್ಟು ಪೈಪೋಟಿಯಿಂದ ನಡೀತು. ಸುಂದರರಾಜ್ ಅವ್ರು ನನ್ನ ಜೊತೆಗಿದ್ರೆ ಯಾವ ರೀತಿ ಎಲ್ಲ ಆಯಿತು, ಅವರ ಅನುಭವ ಹೇಗಿತ್ತು, ಯಾರು ಗೆಲ್ತಾರೆ, ಇವತ್ತು ಸಂಜೆನೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಿಕ್ಕಾಪಟ್ಟೆ ಪೈಪೋಟಿ ಪ್ರತಿ ವರ್ಷನೂ ಕೂಡ, ಅಂದರೆ ಈ ಹಿಂದೆ ಆದಾಗಲೂ ಕೂಡ ಇತ್ತು. ಸೊ ಇವತ್ತಿನ ಎಲೆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋದಾದ್ರೆ? ಏನಿಲ್ಲ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರತಿ ವರ್ಷದ ಒಂದು ಚುನಾವಣೆ ಇರುತ್ತೆ. ಅದು ಈ ಸಲ 24-25 ಸೆಪ್ಟೆಂಬರಲ್ಲಿ ನಡಿಬೇಕಾಗಿತ್ತು. ಈಗ ಡಿಸೆಂಬರಲ್ಲಿ ನಡೀತಾ ಇದೆ. ಕಾರಣ ಏನು ಅಂತಂದರೆ ಸ್ವಲ್ಪ GST ಪ್ರಾಬ್ಲಮ್ಮು ಮತ್ತೊಂದು ಇರುತ್ತೆ. ಅದು ಪ್ರತಿ ವರ್ಷವೂ ಇರುತ್ತೆ. ಅಂದರೆ ನಿಗದಿತ ತಾರೀಕಿನಲ್ಲಿ ಮಾಡಬೇಕು ಅನ್ನುವಾಗ ಏನಾದರೂ ಒಂದು ಅಡೆತಡೆಗಳಾಗ್ತೈತೆ. ಹಾಗಾಗಿ ಈ ವಾರ್ಷಿಕ ಚುನಾವಣೆಯಲ್ಲಿ ಕಾಂಪಿಟೇಷನ್ ಇದೆ. ಯಾಕೆಂದರೆ ಎಲ್ರಿಗೂ ಅವರವರ ಸೇವೆ ಮಾಡಬೇಕು ಅಂತಿರುತ್ತೆ. ಈಗ ಚಿತ್ರರಂಗಕ್ಕೆ ಬಂದ ನಿರ್ಮಾಪಕರಾಗಲಿ, ವಿತರಕರಾಗಲಿ, ಪ್ರದರ್ಶಕರಾಗಲಿ ಏನಾಗುತ್ತೆ, ಅವ್ರಿಗೆ ನನಗೆ ಒಂದು ಟರ್ಮ್ ಬರಲಿ ಅನ್ನೋದೊಂದಿರುತ್ತೆ. ಬಹುಶಃ ನಾನು ಬಹಳ ಪುಣ್ಯವಂತ. ನನಗೆ ಈ 2016ರಲ್ಲಿ ಬಂದೆ. ಅಲ್ಲಿ ಸೆಕ್ಟಾರಲ್ಲಿದ್ದೆ. 1 ವರ್ಷ ಸೆಕ್ಟಾರಲ್ಲಿದ್ದೆ, 2 ವರ್ಷ ಇದರಲ್ಲಿದ್ದೆ, ಈ ಎಕ್ಸಿಕ್ಯೂಟಿವ್ ಕಮಿಟಿಲಿದೆ. 3ನೇ ಟರ್ಮಲ್ಲಿ ನನ್ನ ಸೆಕ್ರೆಟರಿ ಆದೆ. 4ನೇ ಟರ್ಮಲ್ಲಿ ECಗೆ ಬಂದೆ, ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬಂದೆ. 5ನೇ ಟರ್ಮಲ್ಲಿ ನಾನು ಟ್ರೆಷರರ್ ನಿಂತಿದ್ದೀನಿ. ನಾನೊಬ್ಬ ಆಕಾಂಕ್ಷಿ. ಅಂದರೆ ಬಯಸೋದು ತಪ್ಪಲ್ಲ. ಒಳಗಡೆ ಎಲ್ರಿಗೂ ಅವರವ್ರದ್ದೇ ಆದಂಥ ತೂಕಗಳಿದೆ. ಈಗ ನನ್ನ ಪ್ರತಿಸ್ಪರ್ಧಿಯಾಗಿರುವ ಸಿಂಗಾರಿ ಮಹಾದೇವ್ ದೊಡ್ಡ ನಿರ್ಮಾಪಕರು, ಒಳ್ಳೆಯ ನಿರ್ಮಾಪಕರು. ಅದೇ ಥರ ನರಸಿಂಹನ್ ಕೂಡ ಒಳ್ಳೆಯ ನಿರ್ಮಾಪಕರು. ಆಯ್ಕೆ ಅಂತ ಬಂದಾಗ ಅವರವ್ರದ್ದೇ ಇರುತ್ತೆ, ಏನನ್ನೋ ಇರುತ್ತೆ. ಸೊ ಹಾಗಾಗಿ ನಾವು ಈ ಎಲೆಕ್ಷನಲ್ಲಿ ಮಾತ್ರ ಸ್ಪರ್ಧಿಗಳು, ಎಲೆಕ್ಷನ್ ಮುಗಿದ ನಂತರ ಸ್ನೇಹಿತರು ಅಷ್ಟೇ. ಏನಂದರೆ ಒಂದು ಟರ್ಮಲ್ಲಿ ನಾವು ಕೆಲಸ ಮಾಡಿ ಏನಾದರೂ ತೋರಿಸೋಣ ಅಂತ. ಈ ಒಂದು ಸುಮಾರು 50 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ, ಚಿತ್ರರಂಗದ ಪಯಣದಲ್ಲಿ
ನಾನು ಹಲವಾರು ರೀತಿ ಕೆಲಸಗಳನ್ನ ಮಾಡಿದ್ದೀನಿ. ಅಂದರೆ ಹಲವಾರು ರೀತಿ ಕೆಲಸಗಳಂದರೆ ಅದು ಆ ನಟನೆ ಆಗಿರ್ಬೋದು, ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಕಲಾವಿದರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿ ಆಗಿರ್ಬೋದು, ಆಮೇಲೆ ಕಾರ್ಯದರ್ಶಿ ಆಗಿರ್ಬೋದು. ಈ ಮಾಡಿದಾಗ ಅನುಭವಗಳು ಬರ್ತಾ ಹೋಗುತ್ತೆ. ನಮಗೆ ಪ್ರತಿ ಸಲ ಅನುಭವಗಳು ಬರ್ತಾ ಇದೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನನಗನ್ನಿಸ್ತು ನಾನೊಬ್ಬ ನಿರ್ಮಾಪಕನಾಗಬೇಕು ಅಂತ. ಯಾಕೆಂದರೆ ನಿರ್ಮಾಪಕರ ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ನಿರ್ಮಾಪಕನಾಗಬೇಕು. ಆವಾಗ ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನನಗೆ ತುಂಬ ಜನ ಸಾಥ್ ಕೊಟ್ಟರು, ಸಹಾಯ ಮಾಡಿದ್ರು. ಅದರಾಗಿ ನಾನು ನಿರ್ಮಾಪಕನಾದೆ. ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂತು ನನ್ನ ಸಿನಿಮಾಗೆ, ಮತ್ತು ಸ್ಟೇಟ್ ಅವಾರ್ಡ್ ಬಂತು. ಅದರ ಶಕ್ತಿ ನನಗೆ ಇವತ್ತು ವಾಣಿಜ್ಯ ಮಂಡಳಿ ಒಳಗೆ ಬರೋ ಥರ ಆಯಿತು. ಇಲ್ಲೆಲ್ಲ ನನ್ನ ಸ್ನೇಹಿತರು ಭಾಳಷ್ಟು ಹಿರಿಯರಿದ್ದಾರೆ, ನುರಿತವರಿದ್ದಾರೆ. ಅವರೆಲ್ಲ ಸೇರಿ ನಿಮ್ಮಂಥವ್ರು ಬರಬೇಕು ಅಂತ ಹೇಳಿ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಎಲೆಕ್ಷನ್ ನಾನು ಇದ್ದೀನಿ. ಸರ್, ಒಂದು ಎಕ್ಸೈಟ್ಮೆಂಟ್ ಅಂತ ಇದ್ದೇ ಇರುತ್ತೆ, ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಆಗ್ತಾರೆ, ಏನು, ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನಗಳಿಂದ? ಇಲ್ಲ, ಇದು ಎಕ್ಸೈಟ್ಮೆಂಟ್ಗಿಂತ ಕಮಿಟ್ಮೆಂಟ್. ನನಗೆ ಬೇರೆಯವ್ರಿಗೆ ಎಕ್ಸೈಟ್ಮೆಂಟು, ನನಗೆ ಕಮಿಟ್ಮೆಂಟು. ಏನು ಕಮಿಟ್ಮೆಂಟ್ ಅಂದರೆ, ನಾವು ಒಂದು ಸ್ಥಾನಕ್ಕೆ ನಿಂತು ಗೆದ್ದ ನಂತರ ಆ ಒಂದು ವರ್ಷದ ಅವಧಿಯಲ್ಲಿ ನನ್ನ ಕಡೆಯಿಂದ ಏನು ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಇಂಡಸ್ಟ್ರಿಗೆ. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನಾನು ಹ್ಯಾವ್ ಟು ಟೇಕ್ ದ ಸಪೋರ್ಟ್ ಆಫ್ ದಿ ಎಂಟೈರ್ ಎಕ್ಸಿಕ್ಯೂಟಿವ್ ಕಮಿಟಿ, ಅಥವಾ ಸೆಕ್ಟಾರ್ ಕಮಿಟಿ, ಅಥವಾ ಡಿಸ್ಟ್ರಿಬ್ಯೂಟರ್ ಸೆಕ್ಷನ್ನಿಂದ ತೊಗೋಬೇಕಾಗತ್ತೆ, ಎಕ್ಸಿಬಿಟರ್ ತೊಗೋಬೇಕಾದ್ರೆ, ಪ್ರೊಡ್ಯೂಸರ್. ಇವತ್ತು ಹಲವಾರು ಸಮಸ್ಯೆಗಳಿದೆ. ಸೊ ಈ ಹಲವಾರು ಸಮಸ್ಯೆಗಳು ನಾನು ಒಬ್ಬನೇ ಕೂತ್ಕೊಂಡು ಮಾತಾಡೋ ಬದಲು ನಮ್ಮ ಇಡೀ ಸಮಗ್ರವಾದ ಒಂದು ಇಂಡಸ್ಟ್ರಿ ಅಂದರೆ ಚಿತ್ರರಂಗವನ್ನು ಪೂರ್ತಿಯಾಗಿ ನಮ್ಮ ಇದಕ್ಕೆ ಕರೆದು ಅವರುಗಳ ಒಂದು ಸಲಹೆಗಳನ್ನ ಪಡೆದು ಅವರೆಲ್ಲ ಏನೇನು ಹೇಳ್ತಾರೆ, ಯಾಕಂದರೆ ಇಲ್ಲಿ ಅನುಭವಿಸ್ತಿದ್ದಾರೆ, ಹೊಸಬರು ಬರ್ತಾ ಇದ್ದಾರೆ. ಹೊಸಬರಿಗೆ ಇವತ್ತು ಟೆಕ್ನಾಲಜಿ ಬೇರೆ ಬೇರೆ ಡಿಜಿಟಲ್ ಆಗಿದೆ. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಬಂದವನು. 52 ವರ್ಷನೇ ಬ್ಲ್ಯಾಕ್ ಆ್ಯಂಡ್ ವೈಟ್. ಅವತ್ತಿನ ಚಿತ್ರರಂಗಕ್ಕೂ ಇವತ್ತಿನ ಚಿತ್ರರಂಗಕ್ಕೂ ಅಂಥ ಜಗಜಾಂತರ ಡಿಫ್ರೆನ್ಸ್ ಇದೆ. ಒಂದು ಬಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟು, ಅವತ್ತು ರೀಲು, ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಂದಿದೆ. ಆದರೆ ಯಾವತ್ತೇ ಇದ್ದರೂ ಸಿನಿಮಾನೇ. ಯಾಕೆಂದರೆ ಇಟ್ ಇಸ್ ಬಿಗ್ಗರ್ ದೆನ್ ಲೈಫ್, ಲಾರ್ಜರ್ ದೆನ್ ಲೈಫ್. ಟಿ ವಿ ಮನುಷ್ಯನ ಕುಬ್ಜನಾಗಿ ತೋರಿಸುತ್ತೆ, ಸಿನಿಮಾ ಮನುಷ್ಯನ ಹಿಗ್ಗಿ ತೋರಿಸ್ತಾರೆ. ಮನುಷ್ಯನ ಕಾಣೋದು ರಂಗಭೂಮಿಯಲ್ಲಿ ಮಾತ್ರ. ಸೊ ಹಾಗಾಗಿ ನನಗೆ ಎಲ್ಲದರ ಅನುಭವ ಇದೆ. ರಂಗಭೂಮಿ ಇದೆ, ಆಮೇಲೆ ರಂಗಭೂಮಿನಲ್ಲಿ ವೃತ್ತಿ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ. ಟಿ ವಿನಲ್ಲಿ ನಾನು ಕಮರ್ಷಿಯಲ್ ಟಿ ವಿನಲ್ಲಿ ಮಾಡಿದ್ದೀನಿ, ಹೀಗೆ ಬರ್ತಾ ಇರೋ ಧಾರಾವಾಹಿಗಳಲ್ಲಿ ಮಾಡ್ತಾಯಿದ್ದೀನಿ. ಸಿನಿಮಾದಲ್ಲಿ ನೀವೇನು ಕರ್ತೀರಾ, ಎಕ್ಸ್ಪರಿಮೆಂಟಲ್ ಫಿಲಿಮ್ ಅಂತ ಕರೆದ್ರೆ ಆ ಎಕ್ಸ್ಪರಿಮೆಂಟಲ್ ಮೂಲಕ ಆಮೇಲೆ ಕಮರ್ಷಿಯಲ್ ಬಂದ್ವಿ, ಆಮೇಲೆ ಸೂಪರ್ ಡೂಪರ್ ಸಕ್ಸಸ್ ಫಿಲಿಮ್ ಅಂದರು. ಏನೇ ಮಾಡೋದು ಬಿರುದುಗಳು ಕೊಡೋದಲ್ಲ ಜನಗಳು, ನಿರ್ಮಾಪಕರು, ಥಿಯೇಟ್ರ್ ಓನರ್ಸು, ಎಕ್ಸಿಬಿಟರ್ಸ್. ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಇದನ್ನು ಹೊರತುಪಡಿಸಿ ಒಂದು ಪ್ರಶ್ನೆ. ನಿನ್ನೆ ಆದಂತಹ ಬೆಳವಣಿಗೆ ಸಾಕಷ್ಟು ಚರ್ಚೆ ಆಯಿತು ಇಂಡಸ್ಟ್ರೀಲಿ. ಎಲ್ಲ ಕಲಾವಿದರು ಕೂಡ ಅವ್ರವ್ರದ್ದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ನಿಮ್ಮ ಅಭಿಪ್ರಾಯ ದರ್ಶನ್ ಅವರ ವಿಚಾರವಾಗಿ, ಬೇಲ್ ಸಿಕ್ಕಂತಹ ವಿಚಾರವಾಗಿ? ಏನಿಲ್ಲ, ಅವರು ದರ್ಶನ್ ಒಬ್ಬ ಅತ್ಯುತ್ತಮ ನಟ, ಒಬ್ಬ ಕನ್ನಡದ ಆಸ್ತಿ ಅಂತಲೇ ಕರಿಬೇಕಾಗತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಅವ್ರನ್ನ ಆರೋಪಿ ಅಂತ ಮಾಡಿದ್ದಾರೆ. ಆರೋಪಿ ಆಗಿದ್ದಾರೆ, ಅಪರಾಧಿ ಆಗಿಲ್ಲ. ಕೋರ್ಟ್ ನಿರ್ಣಯ ಮಾಡಿದೆ. ನಾನು ಕೋರ್ಟ್ ಅಲ್ಲ, ಕೋರ್ಟು. ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅಲ್ಲಿ ಜಡ್ಜ್ಗೆ ಒಂದು ಅಭಿಪ್ರಾಯ ಬಂದಿದೆ, ಈಸ್ ನಾಟ್ ಎ ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಬಂದಿದೆ. ಮಿಕ್ಕಿದವರು ಹಾಗೆ ಬಂದಿದೆ. ಹಾಗಾಗಿ ಅವರು ಒಂದು ಬೇಲನ್ನು ಕೊಟ್ಟಿದ್ದಾರೆ. ಬೇಲಿಂದ ಅವರು ಹೊರಗಡೆ ಬಂದಿದ್ದಾರೆ ಈಗ. ಆದರೆ ಎಲ್ಲರ ಮನಸ್ಸಲ್ಲಿ ಏನಂದರೆ ಕೇಸ್ ಕ್ಲೋಸ್ ಆಗೋಯ್ತು, ಮುಕ್ತಿ ಆಗ್ಬಿಡ್ತು ಅಂತಿದೆ. ಅದು ಹಾಗಲ್ಲ, ಕೋರ್ಟ್ ಕೇಸ್ ಇದೆ, ಅದು ನಡೆಯುತ್ತೆ, ಲೋಯರ್ ಕೋರ್ಟಲ್ಲಿ ನಡೆಯುತ್ತೆ. ಅದು ಲೀಗಲ್ ಬಿಟ್ಟಿದ್ದು. ನಾನೊಬ್ಬ ಚಿತ್ರರಂಗದಿಂದ ಬಂದವನಾಗಿ ಎಲ್ಲೋ ನಮ್ಮ ಚಿತ್ರರಂಗದವರೊಬ್ಬರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರಲ್ಲ ಅನ್ನೋ ನೋವಿನಿಂದ ನಾನು ಹೇಳ್ಕೊಬೋದಷ್ಟೇ. ನಾನು ದರ್ಶನ ಅಭಿಮಾನಿನೇ, ದೊಡ್ಡ ಅಭಿಮಾನಿ. ಯಾಕಂದರೆ ನನ್ನ ಮಗಳಿಗೆ ಫಸ್ಟು ಇದರಲ್ಲಿ ದೊಡ್ಡ ಪಾತ್ರವನ್ನೇ ಅವ್ರ ಮೂಲಕನೇ ಸಿಕ್ಕಿದ್ದು ನನ್ನ ಮಗಳಿಗೆ. ಮೇಘನಾಗೆ ದರ್ಶನ್ ಅವರೊಂದು ರೆಕಮೆಂಡೇಶನ್ ಮೇಲೆ ಸಿಕ್ಕಿದ್ದು. ಸೊ ಹಾಗಾಗಿ ನೋವು ನಮಗೂ ಇದೆ. ಆಮೇಲೆ ರೇಣುಕಾ ಸ್ವಾಮಿ ಕುಟುಂಬದ ಮೇಲೂ ನಮಗಿದೆ. ಯಾಕೆಂದರೆ ಅವರು ಕೂಡ ಮಗನನ್ನು ಕಳ್ಕೊಂಡಿದ್ದಾರೆ. ದುಡುಕಿ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಪರಿಣಾಮ ಇದೆ. ಯಾರು ಮಾಡಿದ್ದಾರೆ ಏನು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರು ಯಾವಾಗಲೂ ದುಡುಕಬಾರ್ದು. ರೇಣುಕಾ ಸ್ವಾಮಿನೂ ದುಡುಕಿದ್ದಾರೆ ಇಲ್ಲಿ. ಅವರು ಒಂದು ಹೆಣ್ಣನ್ನು ಬಹಳ ತಪ್ಪಾಗಿ ಅರ್ಥೈಸ್ಕೊಂಡು ಮಾಡಿದ್ದಾರೆ. ಅದರ ಮೂಲಕ ಇದೆಲ್ಲ
ಎಲ್ಲವೂ ಯಾರೋ ಎಲ್ಲೋ ಒಂದು ತಪ್ಪು ಮಾಡಿದೆ ಅದು ಎಲ್ಲಿ ಲಿಂಕ್ ಅಂದ್ರೆ ಇಲ್ಲಿ ಲಿಂಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ದೇವರಲ್ಲಿ ಬೇಡ್ಕೊಳ್ಳೋದು, ಶಿಕ್ಷೆನೇ ದೊಡ್ಡದಲ್ಲ, ಪರಿವರ್ತನೆ ದೊಡ್ಡದು. ಅದಕ್ಕೆ ಹೇಳೋದು, ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲಂತೆ, ಒಬ್ಬ ನಿರಪರಾಧಿ ಕೊಲೆಗೆ ಅಂದರೆ ಅವನಿಗೆ ಗಲ್ಗಾಕಬಾರ್ದು ಅಂತ. ಇದು ನ್ಯಾಯಾಲಯದಲ್ಲಿ ಅದಕ್ಕೆ ನ್ಯಾಯ ದೇವತೆಗೆ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಅಲ್ವಾ. ಏನೋ ಆಗಬಾರ್ದಾಗಿದೆ, ಎಲ್ಲ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅಂದರೆ, ಆದರೆ ಜನಾಭಿಪ್ರಾಯ ಅವ್ರಿಗಿದ್ದೇ ಇದೆ, ಜನ ಅವ್ರಿಗಿದ್ದೇ ಇದ್ದಾರೆ, ಅವರ ಒಂದು ಹಿಂಬಾಲಕರು ಇದ್ದೇ ಇದ್ದಾರೆ. ಅವ್ರಿಗೆ ಒಂದು ಸಹನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನು ತಾವು ತಪ್ಪಾಗಿ ತಿಳ್ಕೊಂಡು ಯಾವುದನ್ನು ಮಾತಾಡಕ್ಕೆ ಹೋಗ್ಬಿಡಿ, ಯಾವುದನ್ನು ಇದ್ರ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಮತ್ತಷ್ಟು ವಿಚಾರನ ಕೆಡಿಸಬೇಡಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಸುಂದರರಾಜ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.